ನಿಮ್ಮ ರಾಶಿಯ ಎಮೋಜಿ ಪ್ರಕಾರ ನಿಮ್ಮ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮದು ಅರೇಂಜ್ ಮ್ಯಾರೇಜ್ ಆಗುತ್ತಾ ಅಥವಾ ಲವ್ ಮ್ಯಾರೇಜ್ ಆಗುತ್ತಾ ಎಂದು ತಿಳಿಯಲು ಇದನ್ನು ಪೂರ್ತಿಯಾಗಿ ಓದಿ. ಮೇಷರಾಶಿ, ಫೋಟೋದಲ್ಲಿ ಇರುವ ಎಮೋಜಿಯನ್ನು ಸೆಲೆಕ್ಟ್ ಮಾಡಿದ್ದರೆ ನೀವು ತುಂಬ ಫ್ರೆಂಡ್ಲಿಯಾಗಿ ಇರುತ್ತೀರಾ. ನಿಮಗೆ ಫ್ಯಾಮಿಲಿ ಮೇಲೆ ತುಂಬಾ ಪ್ರೀತಿ ಇರುತ್ತದೆ. ಕುಟುಂಬದವರ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಆದಷ್ಟು ಮೇಷರಾಶಿಯವರು 90% ಲವ್ ಮ್ಯಾರೇಜ್ ಆಗುತ್ತಾರೆ. ವೃಷಭರಾಶಿ, ವೃಷಭರಾಶಿಯ ಎಮೋಜಿಯನ್ನು ಸೆಲೆಕ್ಟ್ ಮಾಡಿದ್ದರೆ ಇವರು ಪ್ರಿಯಕರ ವ್ಯಕ್ತಿಗಳಾಗಿರುತ್ತಾರೆ. ತುಂಬಾ ಕೇರಿಂಗ್ ಮಾಡೋ ವ್ಯಕ್ತಿಗಳು ಆಗಿರುತ್ತಾರೆ. ಇವರು ಕೂಡ ಲವ್ ಮ್ಯಾರೇಜ್ ಆಗುತ್ತಾರೆ. ಮಿಥುನ ರಾಶಿ, ಮಿಥುನ ರಾಶಿ ಎಮೋಜಿ ಸೆಲೆಕ್ಟ್ ಮಾಡಿದ್ದರೆ ಇವರು ಕೂಡ ಪ್ರಿಯಕರ ವ್ಯಕ್ತಿಗಳಾಗಿರುತ್ತಾರೆ. ಇವರು ಸಹ ಪ್ರೀತಿಯಲ್ಲಿ ಬೀಳುತ್ತಾರೆ. ಇವರು ಪ್ರೀತಿ ಮಾಡಿದರೂ ಸಹ ಮನೆಯವರ ಒಪ್ಪಿಗೆಯಿಂದ ಮಾಡುತ್ತಾರೆ. ಕುಟುಂಬದವರ ಒಪ್ಪಿಗೆ ಇಲ್ಲದೆ ಇವರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ. ಕಟಕ ರಾಶಿ, ಕಟಕ ರಾಶಿಯ ಎಮೋಜಿಯನ್ನು ಸೆಲೆಕ್ಟ್ ಮಾಡಿದ್ದರೆ ಈ ವ್ಯಕ್ತಿಗಳು ಮದುವೆ ವಿಷಯದಲ್ಲಿ ಅದೃಷ್ಟವಂತರು. ಯಾಕೆಂದರೆ ಇವರು ಪ್ರೀತಿ ಮಾಡುವ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತದೆ. ಇವರಿಗೆ ಸಿಗುವ ಪಾರ್ಟ್ನರ್ ಕೂಡ ತುಂಬಾ ಕೇರಿಂಗ್ ಆಗಿರುತ್ತಾರೆ. ಇವರ ಪ್ರತಿಯೊಂದು ಕೆಲಸದಲ್ಲೂ ಅವರು ಸದಾ ಜೊತೆಯಲ್ಲಿ ಇರುತ್ತಾರೆ. ಸಿಂಹರಾಶಿ, ಈ ರಾಶಿಯ ವ್ಯಕ್ತಿಗಳು ಪ್ರೀತಿಯ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿ ಇರುತ್ತಾರೆ. ಇವರ ಮನೆಯಲ್ಲಿ ಒಪ್ಪದಿದ್ದರೂ ಸಹ ಲವ್ ಮ್ಯಾರೇಜ್ ಆಗುತ್ತಾರೆ. ಕನ್ಯಾ ರಾಶಿ, ಕನ್ಯಾ ರಾಶಿಯ ಎಮೋಜಿ ಸೆಲೆಕ್ಟ್ ಮಾಡಿದ್ದರೆ ಈ ರಾಶಿಯ ವ್ಯಕ್ತಿಗಳು ತುಂಬಾ ಎಮೋಷನಲ್ ವ್ಯಕ್ತಿಗಳಾಗಿರುತ್ತಾರೆ. ಇವರಿಗೆ ಪ್ರೀತಿಯಲ್ಲಿ ತುಂಬಾ ನಂಬಿಕೆ ಇರುತ್ತದೆ ಹಾಗೂ ಇವರು ತುಂಬಾ ಅದೃಷ್ಟವಂತರು. ಇವರು ಕೂಡ ಲವ್ ಮ್ಯಾರೇಜ್ ಆಗುವ ಸಾಧ್ಯತೆ ಇದೆ. ತುಲಾ ರಾಶಿ, ತುಲಾ ರಾಶಿಯ ಎಮೋಜಿ ಸೆಲೆಕ್ಟ್ ಮಾಡಿದ್ದರೆ ಇವರು ಯಾವಾಗಲೂ ಖುಷಿಯಾಗಿರುತ್ತಾರೆ. ಯಾವುದೇ ವಿಷಯದಲ್ಲಿ ಬೇರೆಯವರಿಗೆ ಸಹಾಯ ಮಾಡುತ್ತಾರೆ. ಇವರು 90% ಅರೇಂಜ್ ಮ್ಯಾರೇಜ್ ಆಗುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ, ಇವರು ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿಗಳಾಗಿರುತ್ತಾರೆ. ಲೈಫನ್ನು ಒಂದು ಸ್ಟ್ಯಾಂಡರ್ಡ್ ಆಗಿ ಇರಬೇಕು ಎಂದು ಬಯಸುತ್ತಾರೆ. ಒಂದು ವೇಳೆ ಪ್ರೀತಿಯಲ್ಲಿ ಬಿದ್ದರೆ ಜವಾಬ್ದಾರಿಯಿಂದ ಆ ಒಂದು ಪ್ರೀತಿಯನ್ನು ನಿಭಾಯಿಸುತ್ತಾರೆ. ಆದಷ್ಟು ಇವರು ಲವ್ ಮ್ಯಾರೇಜ್ ಆಗುವ ಸಾಧ್ಯತೆ ಇದೆ. ಧನಸ್ಸು ರಾಶಿ, ಈ ರಾಶಿಯ ವ್ಯಕ್ತಿಗಳು ತುಂಬಾ ಸೆಲೆಕ್ಟ್ ಆಪ್ಷನ್ ಹುಡುಕುತ್ತಿರುತ್ತಾರೆ. ಇವರಿಗೆ ಪ್ರೀತಿಯಲ್ಲಿ ನಂಬಿಕೆ ಇರುವುದಿಲ್ಲ. ಅದರಲ್ಲೂ ಇವರು ತುಂಬ ನಾಚಿಕೆ ಸ್ವಭಾವದವರಾಗಿರುತ್ತಾರೆ. ಆದ್ದರಿಂದ ಇವರು ಅರೇಂಜ್ ಮ್ಯಾರೇಜ್ ಆಗುವ ಸಾಧ್ಯತೆ ಇದೆ. ಮಕರ ರಾಶಿ, ಈ ರಾಶಿಯ ಎಮೋಜಿ ಸೆಲೆಕ್ಟ್ ಮಾಡಿದ್ದರೆ ಕುಟುಂಬದವರಿಗೆ ನೋವನ್ನು ಕೊಟ್ಟು ಪ್ರೀತಿಯನ್ನು ಮಾಡಬಾರದು ಎನ್ನುವ ಯೋಚನೆ ಇರುತ್ತದೆ. ಆದ್ದರಿಂದ 90% ಇವರು ಅರೇಂಜ್ ಮ್ಯಾರೇಜ್ ಆಗುತ್ತಾರೆ. ಕುಂಭರಾಶಿ, ಈ ರಾಶಿಯ ಎಮೋಜಿ ಸೆಲೆಕ್ಟ್ ಮಾಡಿದ್ದರೆ ಇವರು ಮನಸ್ಸಿನಲ್ಲಿ ಏನೇ ಇದ್ದರೂ ಬೇರೆಯವರಿಗೆ ತೋರಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಇವರಿಗೆ ಪ್ರೀತಿ ಹುಟ್ಟಿದರೂ ಹೇಳಿಕೊಳ್ಳುವುದಿಲ್ಲ. ಅದರಿಂದ ಅರೇಂಜ್ ಮ್ಯಾರೇಜ್ ಆಗುವ ಸಾಧ್ಯತೆ ಇರುತ್ತದೆ. ಮೀನರಾಶಿ, ಈ ರಾಶಿಯ ಎಮೋಜಿ ಸೆಲೆಕ್ಟ್ ಮಾಡಿದ್ದರೆ ಇವರು ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ತೆಗೆದುಕೊಳ್ಳುತ್ತಾರೆ. ಒಂದು ವೇಳೆ ಈ ರಾಶಿಯವರು ಪ್ರೀತಿ ಮಾಡಿದರೆ ಮನೆಯವರನ್ನು ಒಪ್ಪಿಸಿ ಮದುವೆಯಾಗುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.